ಜನತಾ ಪಾರ್ಟಿ ಕಿಚ್ಚು ಜೋರಾಗಿತ್ತು. ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ಮುರಿದು ಸಂಸತ್ತಿಗೆ ಎಂಟ್ರಿ ಕೊಡೋಕೆ ರೆಡಿ ಆಗಿದ್ರು. ಸೊ ನಿನ್ನೆ ಇದ್ದಂತವ್ರು ಪ್ರತಿಭಟನಾಕಾರರ ಅಥವಾ ಸ್ಟೂಡೆಂಟ್ಸ್ ಇಲ್ಲ ಕಾಂಗ್ರೆಸ್ ಬಿಜೆಪಿ ಕುಮ್ಮಕ್ಕು ಮುಖಂಡ್ರ ಅಥವಾ ಏನು ಅಂತ? ಸರ್ ಇದು ಸ್ಟೂಡೆಂಟ್ ಅಂತ ಬರಲ್ಲ, ಮೋಸ್ಟ್ಲಿ ಬೇರೆ ಅವರು ರಿಸೈನ್ ಮಾಡಬೇಕು ಅಂತ ಏನಾದ್ರು ಮೇ ಬಿ ಥರ್ಡ್ ಪಾರ್ಟಿ ಪರ್ಸನ್ ಬಂದು ಇದು ಮಾಡ್ತಾ ಇರಬೇಕು. ಯಾಕಂದ್ರೆ ಎಜುಕೇಶನ್ ಅಷ್ಟು ಇದು ಸುಲಭ ಅಲ್ಲ. ಸೊ ಹಾಗಾಗಿ ಇನ್ನ ಯೋಚನೆ ಮಾಡಿ ಮಾಡ್ಬೇಕು. ಆಟೋಮೆಟಿಕ್ ಆಗಿ ಯಾವ್ದೋ ಆಕ್ಟ್ ತಗೊಳಕ್ ಆಗಲ್ಲ. ಸೊ ಈಗ ಸಿಜೆಪಿ ಕಾರ್ಯಕರ್ತರು ಇದಾರಲ್ಲ, ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೇಳ್ತಾ ಇದ್ದಾರೆ. ಸೊ ರಾಜೀನಾಮೆ ಕೊಡ್ಬೇಕಾ ಬೇಡವಾ ಎಜುಕೇಶನ್ ಮಿನಿಸ್ಟರ್ ಅಂತ? ಬೇಡ ಸರ್ ಇನ್ನ, ಏಕೆಂದ್ರೆ ತಕ್ಷಣ ಎಜುಕೇಶನ್ ಅನ್ನೋದು ಒಂದು ಇದಲ್ಲ. ಯಾರೋ ನ್ಯೂ ಪರ್ಸನ್ ಬರ್ತಾರೆ, ಆಟೋಮೆಟಿಕ್ ಆಗಿ ಅವ್ರು ಏನಂತ ಗೊತ್ತಿರಲ್ಲ, ನ್ಯೂ ಸ್ಟೂಡೆಂಟ್ಗೆ ಇದಾಗತ್ತೆ. ಸೊ ಯೋಚನೆ ಮಾಡಿ ಯಾವ್ದು ರಾಂಗ್ ಯಾವ್ದು ಮಿಸ್ಟೇಕ್ ಇದೆ ಚೆಕ್ ಮಾಡ್ಲಿ, ಆಮೇಲೆ ಮಾಡ್ಲಿ. ಸೊ ಎಷ್ಟರ ಮಟ್ಟಿಗೆ ನಿಮ್ ಸಪೋರ್ಟ್ ಇದೆ ಸಿಜೆಪಿ ಕಾರ್ಯಕರ್ತರಿಗೆ? ನಂಗೆ 100% ಇದೆ. ಸ್ಟೂಡೆಂಟ್ಸ್ ನಿನ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಸರಿ ಇಲ್ಲ, ಯಾಕಂದ್ರೆ ಇವಾಗ ಹಂಗ ಆಗ್ತಾ ಇದೆ ಅಷ್ಟೇನೆ. ಅವರು ಬೇಕು ಅಂತ ಏನ್ ಮಾಡಿಲ್ಲ. ಸೊ ಟೈಮ್ ಬೀಯಿಂಗ್ ಹಂಗಾಗಿದೆ ಅಷ್ಟೇನೆ, ಟೈಮ್ ಕೊಡ್ಲಿ. ನಿಟ್ ವಿಚಾರ ಆಯ್ತು. ಇವಾಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಲಾಸ್ಟ್ ಉಪಮುಖ್ಯಮಂತ್ರಿ ಆಗಿದ್ರು, ಇವಾಗ ಸಿಎಂ ಆಗಿದ್ದಾರೆ. ಹೌದು. ಸಿಎಂ ಗದ್ದುಗೆ ಏರಿ ಈಗ ಒಂದ್ ತಿಂಗಳ ಹತ್ರ ಬರ್ತಾ ಇದೆ. ಸೊ ಏನೆಲ್ಲ ಅಭಿವೃದ್ಧಿ ಆಯ್ತು ಅನ್ನೋದ್ರ ಬಗ್ಗೆ ಹೇಳೋದು ಸರ್. ಇವಾಗ ಸಿದ್ದರಾಮಯ್ಯ ಹೆಂಗೆ ತಗೊಂಡಿದ್ದಾರೆ, ಡಿ ಕೆನೂ ಸಂವಿಂಗ್ ಉಪಾಧ್ಯಕ್ಷ ತಗೊಂಡ್ರು, ಮಾಡ್ತಾನೆ ಇದ್ದಾರೆ. ಸೊ ಡಿ ಕೆ ಹೆಂಗಂತ ಅಂದ್ರೆ ಇವಾಗ ಯೂತ್ಗೆ ಏನಾದ್ರು ಹೆಲ್ಪ್ ಮಾಡಬೇಕು. ಇವಾಗ ಹೆಂಗೆ ವಿಜಯ್ ಹೆಂಗ್ ಮಾಡ್ತಾ ಇದ್ದಾರೆ ಅಲ್ವಾ, ಅದೇ ತರ ನಮ್ದ್ರಲ್ಲಿ ಇಂಡಿಯಾದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿರ್ಬೇಕು. ಇವಾಗ ಬಾರ್ ರೆಸ್ಟೋರೆಂಟ್ ಆಗಿರ್ಬೋದು, ಸ್ಟೂಡೆಂಟ್ಗೆ ಉದ್ಯೋಗ ಅವಕಾಶ. ಎಲ್ಲೋ ಔಟ್ಸೈಡ್ ಕಂಟ್ರಿ ನಾವು ಏನಕ್ಕೆ ಹೋಗೋ ವರ್ಕ್ ಮಾಡಬೇಕು, ಇಲ್ಲೇ ಬ್ಯಾಂಗ್ಳೂರಲ್ಲೇ ಕೊಡ್ಲಿ. ಎಲ್ಲೆಲ್ಲೋ ತಂದು ಯಾಕೆ ವರ್ಕ್ ಮಾಡಿಸ್ಬೇಕು, ಇಲ್ಲಿ ನಮ್ಮ ಬ್ಯಾಂಗ್ಳೂರ್ ಪ್ರೂವಲ್ ಕೊಡ್ಲಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ತಲಪತಿ ವಿಜಯ್ ಅವರು ಸಿಎಂ ಆದ್ಮೇಲೆ ಅದೆಷ್ಟೋ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನೀವೇ ನೋಡಬಹುದು, ಹಾಸ್ಪಿಟಲ್ ಅಲ್ಲಿ ರೋಗಿಗಳು ಏನಾದ್ರು ಮರಣ ಹೊಂದಿದ್ರೆ ಕಂಪ್ಲೀಟ್ಲಿ ಬಿಲ್ ತುಂಬೋ ಹಾಗಿಲ್ಲ. ಸೊ ಅದನ್ನೆಲ್ಲ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ರಾತ್ರಿ ಡ್ರೋನ್ ಗಳ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ ಓಡಾಡುವಾಗ. ಸೊ ಇಂಥವೆಲ್ಲ ಅಭಿವೃದ್ಧಿಗಳನ್ನ ಒಬ್ಬ ಯಂಗ್ ಲೀಡರ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕಕ್ಕೂ ಒಬ್ಬ ಯಂಗ್ ಲೀಡರ್ ಬೇಕು ಅಂತ ಅನ್ಸುತ್ತಾ? ಬೇಕೇ ಬೇಕು ಸರ್. ಆ ತರ ವಿಜಯ್ ತರ ನಮ್ಗೆ ಹೆಂಗ್ ನಾವು ವೇಟ್ ಮಾಡ್ತಾ ಇದ್ವಿ, ಆ ತರ ಇಲ್ಲ. ಡಿ ಕೆನೂ ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಅವ್ರು ಮಾಡಿದ್ರೆ ನಮ್ದ್ರಲ್ಲಿ ಏನಕ್ಕೆ ಮಾಡಕ್ಕಾಗಲ್ಲ ಅಲ್ವಾ. ನಾವು ಮಾಡೋಣ, ಆಗುತ್ತೆ. ನಾವೆಲ್ಲ ಸಪೋರ್ಟ್ ಮಾಡೋಣ, ಆಗುತ್ತೆ. ಕರ್ನಾಟಕದಲ್ಲಿ ಅದೆಷ್ಟೋ ಜಿಲ್ಲೆಗಳಲ್ಲಿ ಇನ್ನೂ ಮಳೆ ಆಗ್ತಿಲ್ಲ, ರೈತರು ಒದ್ದಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಮಂತ್ರಿಗಿರಿಗೆ ಹೊಡೆದಾಡ್ತಾ ಇದ್ದಾರೆ ಸಚಿವರು. ಇದ್ರ ಬಗ್ಗೆ ಏನಂತೀರಿ? ಸರ್ ಏನಂತ ಏನಿಲ್ಲ, ಯಾಕಂದ್ರೆ ಮಳೆ ಬರ್ತಾ ಇಲ್ಲ ಅಲ್ವಾ. ಇವಾಗ ಇವ್ರೇ ನೀರ್ ವ್ಯವಸ್ಥೆ ಕೊಡ್ಬೋದು, ಟೈಮಿಂಗ್ ನೀರು ತಂದು ಕೊಡ್ಬೋದು, ಆಗ್ಬೋದು. ಇಲ್ಲ ಅದ್ರಲ್ಲಿ ಏನಂದ್ರೆ ನಮ್ದೇ ನಾವೇ ಟೋಲ್ ಎಷ್ಟು ಪೇ ಮಾಡ್ತಾ ಇದೀವಿ ನೀವೇ ನೋಡ್ಬೋದಲ್ವಾ. ಎಷ್ಟು ಪೆಟ್ರೋಲ್ ಡೀಸೆಲ್ ಮಾಡ್ತಾ ಇದ್ದಾರೆ, ಗ್ಯಾಸ್ ಬಿಲ್ ಎಷ್ಟಾಗಿದೆ. ಅದ್ರಲ್ಲೆಲ್ಲ ರೈತರಿಗೆ ಎಷ್ಟೋ ಸಪೋರ್ಟ್ ಕೊಡ್ಬೋದು, ಬಟ್ ಮಾಡ್ತಾ ಇಲ್ಲ ಅವರು. ಯಾಕೆ ಮಾಡ್ತಿಲ್ಲ? ಎಲ್ಲಿ ಮಾಡ್ತಾ ಇದ್ದಾರೆ ಸರ್? ಇವಾಗ ಕೇಳ್ತಾರೆ ರೈತರು, ಹೋಗಿ ಕೇಳ್ತಾರೆ, ಬಟ್ ಇವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಅವಾಗಾಗಿ ಬೆಳೆಗಳೆಲ್ಲ ಹಾಳಾಗ್ತಾ ಇದೆ ಅಲ್ವಾ. ಫೈನಲಿ ಸ್ಟೂಡೆಂಟ್ಸ್ ಗಳಿಗೆ, ನೆಟ್ ಸ್ಟೂಡೆಂಟ್ಸ್ ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಆ ಥರ ಮಾಡೋದು ಬೇಡ. ನೆಕ್ಸ್ಟ್ ನೋಡ್ಕೊಂಡು ಹೋಗಿ, ಯಾಕಂದರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಅವರಿಂದ ಬೇರೆ ಎಜುಕೇಷನ್ ಬೇರೆಯವ್ರಿಗೆಲ್ಲ ಹಾಳಾಗೋದು ಬೇಡ. ಯಾಕಂದರೆ ಎಜುಕೇಷನ್ ತುಂಬ ಹೆಂಗೆ ಹಾಳಾಗ್ತಾ ಇದೆ ಅಂತಂದರೆ 7th ಇದರಿಂದನೂ ಇದಾಗ್ತಾ ಇದೆ. ನೋಡ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಗೆ. ಬಿಡದಿ ಟೌನ್ಶಿಪ್ ಬಗ್ಗೆ ಹೇಳೋದಾದ್ರೆ ಮೇಡಮ್, ಶಿಫ್ಟ್ ಸರ್ ಅದ ಈಗ ಬೆಂಗಳೂರು ಅಭಿವೃದ್ಧಿ ಹೆಸರಲ್ಲಿ ಬೆಂಗಳೂರನ್ನ ಸಂಪೂರ್ಣ ಹದಗೆಡಿಸಿದ್ದಾರೆ. ನಿಮ್ಗಂತೂ ಗೊತ್ತು, ಒಂದು ರಸ್ತೆ ಸರಿಗಿಲ್ಲ, ಕರೆಕ್ಟ್, ಒಂದು ಫುಟ್ಪಾತ್ ಸರಿಗಿಲ್ಲ. ಹೌದೌದು ಸರ್. ಏನೋ ಅಭಿವೃದ್ಧಿ ಇದೆ, ಬಟ್ ಇನ್ನು ಉಳಿದ ಏರಿಯಾಗಳು ಹೋದ್ರೆ ನಿಮಗೆ ಗೊತ್ತಿದೆ ಹೇಗಿದೆ. ಇನ್ನ ಇದು ಬಿಟ್ಟು ಹಳ್ಳಿಗಳಲ್ಲಾದ್ರೂ ನೆಮ್ಮದಿಯಿಂದ ಬದುಕ್ತಿದ್ದಾರೆ ಅಂದ್ರೆ ಅಲ್ಲೂ ಹೋಗಿ ಇವರು ತಮ್ಮ ರಾಜಕೀಯವನ್ನು ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಅಲ್ಲೆಲ್ಲ ಹೋಗ್ಬಾರ್ದು ಸರ್. ಹಳ್ಳಿಗಳಲ್ಲಿ ಇನ್ನ ನಮ್ದು ಹೆಂಗಿದೆ ಅಂದ್ರೆ ಹೆಂಗ್ ಫಾರ್ಮಲ್ಸ್ ಹೆಂಗಿರುತ್ತೆ ಅದೇ ತರ ಯೂಸ್ ಮಾಡ್ಕೊಂಡು ಹೋಗಿರ್ಬೇಕು. ಇವ್ರು ಏನ್ ಮಾಡ್ತಾ ಇದಾರೆ, ಅದ್ರಲ್ಲೂ ನೀವು ಹೇಳ್ದಂಗೆ ಎಲ್ಲಾನು ಕಟ್ ಮಾಡಕ್ ಇದ್ ಮಾಡಕ್ಕೆ ಡ್ಯಾಮ್ ಅಲ್ಲಿ ಇದು ಕಟ್ಸ್ಬೇಕು, ಫಾರ್ಮ್ ಹೌಸ್ ಮಾಡ್ಬೇಕಂತ ಮಾಡ್ತಾ ಇದೆ. ಅದು ರಾಂಗ್. ಬೇಡ, ಹಳ್ಳಿಲಿ ಹೆಂಗಿದೆ ಹಾಗೆ ಇರ್ಲಕ್ ಬಿಡಿ. ನಮ್ಮ ಬ್ಯಾಂಗ್ಳೂರೇ ಹೋಲ್ಸ್ಟ್ ಆಗಿದೆ ಇನ್ನ ಅಲ್ವಾ. ಅದನ್ನ ಅಭಿವೃದ್ಧಿ ಮಾಡ್ಲಿ. ಇವಾಗ ವಿಜಯ್ ಹೆಂಗ್ ತಗೋದಿದ್ದಾರೆ, ಡಿ ಕೆ ತಗೊಂಡ್ ಮಾಡ್ಕೊಡ್ಲಿ ಅಲ್ವಾ, ಮಾಡ್ಲಿ, ಯಾಕಾಗಲ್ಲ.